ಚೆನ್ನೈ ಈ ಒಂದು ನಗರ ಈಗ ದೇಶದ ಗಮನ ಸೆಳೆಯಲಿದೆ. ಅದರಲ್ಲೂ ಸೌರಶಕ್ತಿ ಹಾಗೂ ಇಂಧನ ಕ್ರಾಂತಿಯಲ್ಲಿ ಬದಲಾವಣೆ ತರಲು ಈಗ ಹೊಸ ಹೆಜ್ಜೆ ನಡೆಯಲಿದೆ. ಇದೇ ಏಪ್ರಿಲ್ನಲ್ಲಿ ಹೊಸ ಎಕ್ಸ್ಪೋಗೆ ವೇದಿಕೆಯಾಗಲಿರುವ ಈ ನಗರದತ್ತ ಎಲ್ಲರ ಚಿತ್ತ ಸೆಳೆದಿದೆ. ಅಷ್ಟಕ್ಕೂ ಇಲ್ಲಿ ನಡೆಯಲಿರುವ ಆ ಎಕ್ಸ್ಪೋ ಯಾವುದು ಗೊತ್ತೇ? ಅದೇ ರಿನ್ಯೂ ಎಕ್ಸ್ 2026. ನಮಸ್ಕಾರ ಗೆಳೆಯರೆ, ಇಂದು ಭಾರತವು ಇಂಧನ ಸ್ವಾವಲಂಬನೆಯತ್ತ ದಾಪಗಾಲು ಹಾಕುತ್ತಿದೆ. ಈ ಹಸಿರು ಇಂಧನ ಕ್ರಾಂತಿಯಲ್ಲಿ ಇಡೀ ದಕ್ಷಿಣ ಭಾರತಕ್ಕೆ ನಮ್ಮ ಕರ್ನಾಟಕವೇ ದಿಕ್ಸೂಚಿ ಎಂಬುದು ನಿಮಗೆ ಗೊತ್ತೇ? ಹೌದು, ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಕರ್ನಾಟಕವು ಈಗ ದೇಶದ ಪವರ್ ಹೌಸ್ ಆಗಿ ಹೊರಹೊಮ್ಮಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಉನ್ನತ ಮಟ್ಟದ ಉದ್ಯಮ ಸಭೆಯಲ್ಲಿ ಒಂದು ಮಹತ್ವದ ವಿಷಯ ಚರ್ಚೆಯಾಗಿದೆ. ಕರ್ನಾಟಕವು ಈಗಾಗಲೇ 20 ಗಿಗಾವ್ಯಾಟ್ ನಿಂದ ಹೆಚ್ಚಿನ ನವೀಕರಿಸಬಹುದಾದ ಇಂಧನ ಉತ್ಪಾದನಾ ಸಾಮರ್ಥ್ಯವನ್ನ ಹೊಂದಿದೆ. ಬರೀ ಸೌರಶಕ್ತಿ ಅಷ್ಟೇ ಅಲ್ಲ, ಕರ್ನಾಟಕ ಸರ್ಕಾರವು ತನ್ನ 2022-2023 ಹೊಸ ಇಂಧನ ನೀತಿಯಡಿ ಗ್ರೀನ್ ಹೈಡ್ರೋಜನ್ ಅಂದ್ರೆ ಹಸಿರು ಜಲಜನಕ ಮತ್ತು ಬ್ಲಾಕ್ ಚೈನ್ ಆಧಾರಿತ ಇಂಧನ ವ್ಯಾಪಾರದಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳಿಗೆ ಒತ್ತು ನೀಡುತ್ತಿದೆ. We all know, we've been talking about the entrepreneurs, who are willing to invest. There's a government which is willing to set up some right policies with some regulatory frameworks, and there are funding bodies, whether it's the banks or the other non-banking financial institutions who are lending hands, in terms of funds. But a very critical cog in the wheel is the media. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ದಕ್ಷಿಣ ಭಾರತದ ಅತಿದೊಡ್ಡ ಇಂಧನ ಮೇಳ ರಿನ್ಯೂ ಎಕ್ಸ್ ತನ್ನ 10ನೇ ಆವೃತ್ತಿಗೆ ಸಜ್ಜಾಗುತ್ತಿದೆ. ಆರಂಭಿಕ 8 ಆವೃತ್ತಿಗಳನ್ನ ಹೈದರಾಬಾದ್ನಲ್ಲಿ ಯಶಸ್ವಿಯಾಗಿ ಆಯೋಜಿಸಿದ ನಂತರ ಸತತ 2ನೇ ಬಾರಿಗೆ ಈಗ ಚೆನ್ನೈನಲ್ಲಿ ಏಪ್ರಿಲ್ 27ರಿಂದ 29ರವರೆಗೆ ಆಯೋಜಿಸಲಾಗುತ್ತಿದೆ. ಚೆನ್ನೈ ಟ್ರೇಡ್ ಸೆಂಟರ್ ನಲ್ಲಿ ಇದು ನಡೆಯಲಿದ್ದು ದೇಶದ ಜನರ ಕುತೂಹಲಕ್ಕೆ ಕಾರಣವಾಗಿದೆ. The very reason that we are here is about the very epic 10th edition of RenewX India Expo, which is from 27th to 29th of April at Chennai Trade Center in state of Tamil Nadu. And the very reason that we are in Bangalore today, which is the startup capital of India, is that the state of Karnataka is doing excellent when it comes to the promotion and the adoption of renewable energy, especially when it's solar, wind, and not only that, it's very high on the ranks of as a FDI destination. ಇಲ್ಲಿ 200ಕ್ಕೂ ಹೆಚ್ಚು ಜಾಗತಿಕ ಬ್ರ್ಯಾಂಡ್ಗಳು ಭಾಗವಹಿಸಲಿದ್ದು ಸೋಲಾರ್ ನಾವೀನ್ಯತೆ, ಇವಿ ಚಾರ್ಜಿಂಗ್ ಮತ್ತು ಸ್ಮಾರ್ಟ್ ಗ್ರಿಡ್ಗಳ ಕುರಿತು ಪ್ರದರ್ಶನ ನಡೆಯಲಿವೆ. ಬೆಂಗಳೂರಿನಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ IISc ವಿಜ್ಞಾನಿಗಳು ಕೂಡ ಭಾಗವಹಿಸಿ ಸುಸ್ಥಿರ ಭವಿಷ್ಯದ ಬಗ್ಗೆ ಚರ್ಚಿಸಿದ್ದಾರೆ. And everybody knows that it's a Silicon Valley, it's known as the Silicon Valley of India and the startup capital of India as well. So there is a very sizable participation and we want a much larger audience coming from Karnataka into the show and make it pretty big. And overall, if you look at the scale of the expo this year, we are 42% higher than what we were last year. ಇಂದು ಭಾರತದ ಒಟ್ಟು ಪ್ರಗತಿಯನ್ನ ನೋಡಿದ್ರೆ ನಮಗೆ ಹೆಮ್ಮೆ ಎನಿಸುತ್ತದೆ. ಭಾರತವು ನವೀಕರಿಸಬಹುದಾದ ಇಂಧನದಲ್ಲಿ ಜಾಗತಿಕವಾಗಿ 4ನೇ ಸ್ಥಾನದಲ್ಲಿದೆ. 2014ರಲ್ಲಿ ಕೇವಲ 2.82 ಗಿಗಾವ್ಯಾಟ್ನಷ್ಟು ಇದ್ದ ನಮ್ಮ ಸೋಲಾರ್ ಸಾಮರ್ಥ್ಯ ಇಂದು 143 ಗಿಗಾವ್ಯಾಟ್ಗೆ ಏರಿದೆ. 2030ರ ವೇಳೆಗೆ 500 ಗಿಗಾವ್ಯಾಟ್ ತಲುಪುವುದು ಭಾರತದ ಗುರಿಯಾಗಿದೆ. ಈ ಬೃಹತ್ ಗುರಿಯನ್ನು ಮುಟ್ಟಲು ಕರ್ನಾಟಕದ ಪಾತ್ರ ಬಹಳ ದೊಡ್ಡದಿದೆ. ಒಟ್ಟಿನಲ್ಲಿ ಹಸಿರು ಇಂಧನ ಕ್ಷೇತ್ರವು ಕೇವಲ ಪರಿಸರ ರಕ್ಷಣೆಯಷ್ಟೇ ಅಲ್ಲದೆ ಲಕ್ಷಾಂತರ ಹೊಸ ಉದ್ಯೋಗಾವಕಾಶಗಳನ್ನ ಮತ್ತು ಹೂಡಿಕೆಗಳನ್ನ ಹೊತ್ತು ತರುತ್ತಿದೆ. ಕರ್ನಾಟಕದ ಈ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.